ನಮಸ್ಕಾರ, ನಾನು ನಿಮ್ಮ ಕಿರಣ್ ಮಾತಾಡ್ತಿದ್ದೀನಿ, ಸಂಪಿಗೆ ಫೌಂಡೇಶನ್. ಇವತ್ತು ನಾವು ಮಲ್ಲೇಶ್ವರದ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗೆ ಬಂದಿದ್ವಿ. ನೀವೇನು ಡ್ರೈ ವೇಸ್ಟ್ ಕೊಡ್ತೀರಾ ಅಲ್ವಾ, ಸೆಗ್ರಿಗೇಟ್ ಆಗಿರೋದು, ಅದು ಕೂಡ ಇಲ್ಲಿ ಬರುತ್ತೆ. ಪ್ಲಸ್ ನೀವೇನು ವೇಸ್ಟ್ ಸೆಗ್ರಿಗೇಟ್ ಮಾಡದೆ ಕಳಿಸ್ತೀರಾ ಪ್ಲಾಸ್ಟಿಕ್ನ, ಅದು ಕೂಡ ಇಲ್ಲಿ ಬರುತ್ತೆ. ಸೊ ನೀವು ನೋಡ್ಬೋದು, ಈ ಸೈಡ್ ಬಂದ್ಬಿಟ್ಟು ಪೇಪರ್ ವೇಸ್ಟ್ ಇಟ್ಕೊಂಡಿದ್ದಾರೆ, ಈ ಸೈಡ್ ಪ್ಲಾಸ್ಟಿಕ್ ವೇಸ್ಟ್ ಇಟ್ಕೊಂಡಿದ್ದಾರೆ. ಒಂದು ರಿಕ್ವೆಸ್ಟ್ ಎಲ್ಲರಿಗೂ, ನಾವೆಲ್ಲ ಅನ್ಕೊಂಡಿದ್ದೀವಿ ನಮ್ಮ ಕಸ BBMP ಜವಾಬ್ದಾರಿ ಅಂದ್ಬಿಟ್ಟು. ಅದು BBMP ಜವಾಬ್ದಾರಿ ಅಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿ ಕೂಡ. ಸೊ ನಮ್ಮ ಮನೇಲಿ ಏನು ಮಾಡ್ತೀವಿ, ಊಟ ಆರ್ಡರ್ ಮಾಡಿ ಆ ಊಟನ ತಂದು ತಿಂದು ಆ ಬಾಕ್ಸನ್ನು ಹಂಗೆ ಕಸಕ್ಕೆ ಎಸಿತೀವಿ ನೋಡಿ. ಇದಕ್ಕೆ ಒಂದು 3 ದಿವಸ ಆಗಿರುತ್ತೆ. ಇದೇನಾಗುತ್ತೆ, ಹುಳ ಬರುತ್ತೆ. ಇಲ್ಲಿ ಸೆಗ್ರಿಗೇಟ್ ಮಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಇದನ್ನೆಲ್ಲ ಈಚೆ ಬಿಸಾಕಿ ಅವ್ರು ಇದನ್ನು ವಾಪಸ್ಸು ಲೈಕ್ ಏನೊಂದು ಸೆಗ್ರಿಗೇಷನ್ ಯೂನಿಟ್ ಇರುತ್ತೆ, ಪೌಡ್ರ್ ಏನು ಮಾಡ್ತಾರೆ ಇದ್ರದ್ದು, ಅಲ್ಲಿಗೆ ಹಾಕಬೇಕು. ಆದರೆ ನೀವೇ ಇದನ್ನು ಒಂದು ರೌಂಡ್ ಕ್ಲೀನ್ ಮಾಡಿಕೊಟ್ರೆ ಎಷ್ಟು ಅನುಕೂಲ ಆಗುತ್ತೆ ಅವ್ರಿಗೆ ಅಂದರೆ, ತಂದಿದ ತಕ್ಷಣ ಅವರು ಸೆಗ್ರಿಗೇಟ್ ಈಸಿಯಾಗಿ ಮಾಡ್ಬೋದು. ಸೊ ದಿಸ್ ಇಸ್ ಅ ಹಂಬಲ್ ರಿಕ್ವೆಸ್ಟ್. ದಯವಿಟ್ಟು ಈ ಥರ ಮಾಡೋದು ನಿಲ್ಲಿಸಿ. ದಯವಿಟ್ಟು ಒಂದು ರೌಂಡ್ ತೊಳಿರಿ. ನೀವೇನು ಸೋಪ್ ಹಾಕ್ಬಿಟ್ಟು ತೊಳೆಯೋದು ಬೇಡ, ನೀರಲ್ಲೇ ತೊಳೆದ್ಬಿಟ್ಟು ಕಸಕ್ಕೆ ಹಾಕಿ. ಎಲ್ಲರೂ ಚೆನ್ನಾಗಿರಲಿ, ನಾವು ಚೆನ್ನಾಗಿರೋಣ. ಸೊ ದಿಸ್ ಇಸ್ ಅ ರಿಕ್ವೆಸ್ಟ್.